ಯಜಮಾನಸ್ಯ ಪಿತುಃ ಶಿವಗೋತ್ರೋದ್ಭವಸ್ಯ ವೆಂಕಟಪ್ಪ ನಾಮಸ್ಯ ಪ್ರದ್ಯುಮ್ನ ರೂಪಂ ಇವರ ಮುತ್ತಾತನ ಹೆಸರು ಹನುಮಂತಪ್ಪ ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾನಿ ದದೆ ಪದಂ ಸಮೂರ್ಣಮಸ್ಯ ಪಾಂ ಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯ ಅಥೋ ಧರ್ಮಾಣಿ ಧಾರಯನ್ ವಿಷ್ಣು ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಭಸ್ಮಶಿ. ಇವಾಗ ಎಲ್ಲರೂ ನಿಮ್ಮ ಮನೆಯವರೆಲ್ಲ ಈ ಪಿಂಡಕ್ಕೆ ನಮಸ್ಕಾರ ಮಾಡ್ಬೋದು. ಜಾನಕಿ ಎಲ್ಲರೂ ಒಂದು ನಿಮಿಷ ಕೊಡಿ. ಪಶ್ಯಂತಿ ಶೂರಯ ದಿವ್ಯೇವ ಚಕ್ಷುರಾತತಂ ತದ್ವಿಪ್ರಾಸೋ. ಜಾತಸ್ಯ ಮರಣಂ ಧ್ರುವಂ ಅಂತ ಮನುಷ್ಯ ಹುಟ್ಟಿದ್ರು ಸಾಯಲೇಬೇಕಮ್ಮ. ಪ್ರತಿಯೊಬ್ಬರು ಅವರ ತಂದೆ ತಾಯಿಗಳನ್ನ ಕಳ್ಕೋತಾರೆ. ಹಾಗಾಗಿ ನೀನು ಇವತ್ತಿನ ದಿನ ನಿಮ್ಮ ತಂದೆಯನ್ನು ಕಳ್ಕೊಂಡಿದೀಯಾ, ಆದ್ರಿಂದ ನೀನು ದುಃಖ ಪಟ್ಕೋಬೇಡಮ್ಮ. ನೀನು ಹೆಂಗಿರ್ಬೇಕು ಅಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದಲಿತರಿಗೆ, ಎಲ್ಲರಿಗೂ ಒಂದಾಗು ಮಂಕುತಿಮ್ಮ ಅಂತ ನೀನು ಎಷ್ಟೇ ಕಷ್ಟ ಬಂದರೂ ಕೂಡ ನೀನು ಇವಾಗ ಸರಿಯಾಗಿರೋ ಮನೆ ಬಂದು ಸೇರ್ಕೊಂಡಿದೀಯ. ತಂದೆ ತಾಯಿ ಆಗತ್ಲು ಹತ್ತಿರದ ಸಂಬಂಧಿಕರು ಅಂದ್ರೆ ಅತ್ತೆ ಮಾವನೇಮ್ಮ, ಅವ್ರ ಮನೆಗೆ ಬಂದು ಸೇರ್ಕೊಂಡಿದೀಯ. ಆದ್ರಿಂದ ಇವತ್ತಿನ ದಿನ ಈ ಹೂವನ ನಿಮ್ಮ ತಂದೆ ಫೋಟೋಗೆ ಹಾಕಿ ಆಶೀರ್ವಾದ ಪಡ್ಕೋ ಬಾ ಅಮ್ಮ, ಬಾ. ನಿಮಿಷ ಮಗು, ಅದಕ್ಕಿಂತ ಮುಂಚೆ ವೆಂಕಟಪ್ಪನ ಬಗ್ಗೆ ಒಂದೆರಡು ಮಾತನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅನಿಸ್ತಿದೆ. ವೆಂಕಟಪ್ಪ ನನಗೆ ಭಾವ ಅನ್ನೋದಕ್ಕಿಂತ ನನಗೆ ಸ್ನೇಹಿತ ಆಗಿದ್ದ. ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನನ್ನ ತಂಗಿ ಕುಸುಮ ಅವಳು ಎದೆಯೊಳಗೆ ಯಾವುದೋ ಒಂದು ಗುಟ್ಟನ್ನ ಇಟ್ಕೊಂಡು ಯಾರ ಹತ್ರನೂ ಹೇಳಲಾರ್ದೆ ನನ್ನ ಹತ್ರ ಹೇಳಿದ್ಲು. ನನಗೂ ಅವಳಿಗೂ ತುಂಬಾ ಸಲಿಗೆ. ವೆಂಕಟಪ್ಪನ ಅವಳಿಗೆ ಗೊತ್ತಿಲ್ಲದೇನೆ ಪ್ರೀತಿ ಮಾಡಿಬಿಟ್ಟಿದ್ಲು. ನಮ್ಮ ತಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಶಿಸ್ತಿನ ಮನುಷ್ಯ. ಅವ್ರ ಹತ್ರ ಹೇಳೋಕ್ಕಾಗ್ಲಿಲ್ಲ ಅವಳಿಗೆ. ನನ್ನ ಹತ್ರ ಹೇಳಿದ್ಲು. ನಾನು ಆ ವಿಷಯ ಜಾನಕಿಯಿಂದಲೂ ದೂರ ಇಟ್ಕೊಂಡಿದ್ದೆ. ಈ ಸಂಬಂಧ ನಮ್ಮ ಮನೆಯಲ್ಲಿ ಗಟ್ಟಿಯಾಗಿ ಉಳಿಬೇಕಾಗಿತ್ತು. ಕಾರಣಾಂತರಗಳಿಂದ ಸಂಬಂಧ ಕಡಿದು ಹೋಯ್ತು. ನೋಡಿ, ದೈವೇಚ್ಛೆ. ಈ ಗಳಿಗೆಯಲ್ಲಿ ನಮ್ಮ ಜಾನಕಿಯಿಂದ ಹಿಡಿದು ನಮ್ಮ ಮನೆಯವರೆಲ್ಲರೂ ನಮ್ಮ ಕುಸುಮನ್ನ ವೆಂಕಟಪ್ಪನ ಪ್ರೀತಿ ಮಾಡ್ತಾ ಇದ್ದೀವಿ. ಆದ್ರೆ ಅವರಿಬ್ಬರು ನಮ್ಮ ಜೊತೆಲಿ ಇಲ್ಲ. ಇದು ವಿಧಿ ಅಂತ ಹೇಳೋ, ನಮ್ಮ ಗ್ರಹಚಾರ ಅಂತ ಹೇಳೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಕ್ಷಮಿಸಿ. ವೆಂಕಟಪ್ಪನಿಗೆ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಈ ಮಗು ನನ್ನ ಮುಂದೆ ಹೇಳಿದ್ಲು, ಇವಳು ಅಪ್ಪ ನೀನು ಓದ್ಬೇಕು ಮುಂದೆ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಬಲವಂತ ಮಾಡ್ತಿದ್ಲಂತೆ. ವೆಂಕಟಪ್ಪ ಹಗಲು ರಾತ್ರಿ ನಿದ್ದೆಗೆಟ್ಟು ರಾತ್ರಿ ಎಲ್ಲ ಓದ್ತಿದ್ಲಂತೆ. ಈ ಮಗುಗೆ ತಂದೆ ಸ್ಥಾನದಲ್ಲಿ ನಮ್ಮ ಜಾನಕಿನೇ ನಿಂತ್ಕೊಂಡಿದ್ದಾನೆ. ಜಾನಕಿಯಲ್ಲಾದ ಈ ಬದಲಾವಣೆಯನ್ನ ವೆಂಕಟಪ್ಪ ನೋಡಿದ್ರೆ ಅದೆಷ್ಟು ಖುಷಿ ಪಡ್ತಿದ್ನೋ. ಅವನ ಆಸೆ ಈಡೇರ್ಬೇಕು ಅನ್ನೋಷ್ಟರೊಳಗೆ ವೆಂಕಟಪ್ಪನೇ ನಮ್ಮ ಜೊತೆ ಇಲ್ಲ. ಇನ್ನೊಂದು ವಿಷಯ ಹೇಳಲೇಬೇಕು. ವೆಂಕಟಪ್ಪ ಸ್ಟೇಷನ್ ಅವ್ರು ಹೇಳ್ತಾ ಇದ್ರು, ಶಿಸ್ತಿನ ಸಿಪಾಯಿ ಆಗಿದ್ದಂತೆ. ಡ್ಯೂಟಿಗೆ ಒಂದು ದಿವಸನೂ ರಜಾ ಹಾಕೋಕೆ ಇಷ್ಟಪಡ್ತಿರ್ಲಿಲ್ಲ. ಇಡೀ ಡಿಪಾರ್ಟ್ಮೆಂಟೇ ಅವನನ್ನ ಹೊಗಳ್ತಾ ಇತ್ತಂತೆ. ಅದನ್ನೆಲ್ಲ ಅನುಭವಿಸೋ ಭಾಗ್ಯ ನಮಗಿಲ್ದೇ ಹೋಯ್ತು. ಒಂದು ದಿವಸ ಅವನನ್ನು ಭೇಟಿ ಆಗೋಕೆ ಹೋಗಿದ್ದಾಗ ಈ ವಿಷಯ ಎಲ್ಲ ನನ್ನ ಕಿವಿಗೆ ಬಿತ್ತು. ಆದರೆ ನಮ್ಮ ವೆಂಕಟಪ್ಪ ಇವತ್ತು ನಮ್ಮೊಂದಿಗಿಲ್ಲ. ದಯವಿಟ್ಟು ಎಲ್ಲರೂ
ವೆಂಕಟಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಅಣ್ಣ, ಹಸು ಇಲ್ಲಿ ಪಕ್ಕದಲ್ಲೇ ಇದೆ. विष्णो परमं पदं सदा पश्यन्ति शूरया दिव्येव चक्षुराततं तद्विप्रासो विपन्यवो जागृवां सस्समिन्दते विष्णो यत्परमं पदं देवस्य त्वा. ಬಾಬಾ, ಈ ಸಂಬಂಧಗಳ ಬಗ್ಗೆ ನಮಗೂ ಏನು ಗೊತ್ತಿರಲಿಲ್ಲ. ಬಹುಶಃ ಅತ್ತೆ ಮದುವೆ ಆಗ್ಬೇಕಾದ್ರೆ ನಾನಿನ್ನು ಚಿಕ್ಕ ಮಗು, ಇವನಿನ್ನು ಹುಟ್ಟಿರಲಿಲ್ಲ ಅನ್ಸತ್ತೆ. ಗೊತ್ತು ಬಿಡಿ ಶ್ರೀರಾಮ್ ಬಾವ, ಇಂಥ ಕಥೆಗಳನ್ನು ತುಂಬ ಕೇಳಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಕಮರ್ಷಿಯಲ್ ಪಿಕ್ಚರ್ ಮಾಡ್ಬೋದು. ಇನ್ಸ್ಪೆಕ್ಟ್ರೆ, ಇದು ಕತೆ ಅಲ್ಲ, ಜೀವನ. ಮನ್ಸು ಹೃದಯ ಇರೋರ್ಗೆ ಇದೆಲ್ಲ ಅರ್ಥ ಆಗುತ್ತೆ. ಕ್ರಿಮಿನಲ್ ಜೊತೆ ಓಡಾಡ್ಕೊಂಡಿರೋರು ಕ್ರಿಮಿನಲ್ ಥರನೇ ಇರ್ತಾರೆ, ಅವ್ರಿಗಿದೆಲ್ಲ ಅರ್ಥ ಆಗಲ್ಲ. ಏನಂತಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು? ಅಂಕಲ್, ಈ ಮನೆಗೂ ಅನುಗೂ ನನ್ನ ತಂಗಿ ಮಗಳು ಕಣಯ್ಯ. ನನ್ನ ಮಗಳಿದ್ದಾಗೆ ಜಾನಕಿರಾಮ್ ಕುಟುಂಬಕ್ಕೆ ಸೇರಿದವಳು. ನಮ್ಮ ಲಕ್ಷ್ಮಣ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ.